ಎಲ್ಲರಿಗೂ ನಮಸ್ಕಾರ. K27 ಜವಾರಿ ರೈಡರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದನ್ನು ಕೋಟೆ ಆಂಜನೇಯ ದೇವಸ್ಥಾನ ಅಂತಂದು ಕರೀತಾರೆ. ಮೋಟೆಬೆನ್ನೂರು ಗ್ರಾಮದಾಗ ಐತಿ. ತಮ್ಮ ಜೀವನದಾಗ ಸಮಸ್ಯೆಗಳು ಅಡ್ಡಿ ಆತಂಕಗಳು ಯಾವುದೂ ಬರಲ್ಲ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಎಲ್ಲರಿಗೂ ನಮಸ್ಕಾರ. K27 ಜವಾರಿ ರೈಡರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ಹೊಸ ವಿಡಿಯೋ ಏನಪ್ಪ ಅಂದರೆ, ಒಂದು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ನೋಡ್ಕೊಂಬರೋಣಂತೆ. ಈ ದೇವಸ್ಥಾನ ಯಾವುದಪ್ಪ ಅಂದ್ರೆ ನಮ್ಮ ಆಂಜನೇಯ ದೇವಸ್ಥಾನ. ಇದನ್ನು ಕೋಟೆ ಆಂಜನೇಯ ದೇವಸ್ಥಾನ ಅಂತಂದು ಕರೀತಾರೆ. ಇಂಥ ಕೋಟೆ ಆಂಜನೇಯ ದೇವಸ್ಥಾನನ ಇವತ್ತು ನಾವು ನೋಡ್ಕೊಂಬರೋಣಂತೆ. ಈ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲ ಐತಂದ್ರೆ ನಮ್ಮ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಮೋಟೆಬೆನ್ನೂರು ಗ್ರಾಮದಾಗ ಐತಿ. ನಮ್ಮ ಹಾವೇರಿಯಿಂದ 15 ಕಿಲೋಮೀಟ್ರ್ ದೂರ ಐತ್ರಿ ಇದು. ನಮ್ಮ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನಿಂದ 22 ಕಿಲೋಮೀಟ್ರ್ ದೂರ ಐತಿ. ಇದು ನೀವೇನು ಲೊಕೇಶನಾಗ ನೋಡೋದು ಗಿಡೋದು ಏನು ಬೇಕಾಗಿಲ್ಲ ರೀ. ಯಾಕಂದ್ರೆ ಪುಣೆ ಬೆಂಗಳೂರು ಹೈವೇ, ನ್ಯಾಷನಲ್ ಹೈವೇ NH4 ಆ ಹೈವೇ ಪಕ್ಕದಾಗ ಐತಿ ಇದು. ಈ ದೇವಾಲಯ ಆಂಜನೇಯ ದೇವಸ್ಥಾನ ನೋಡ್ರಿ. ಹನುಮಂತ ನೋಡಕ್ಕೆ ಹೊಂಟೇನೆ. ಆಗಲೇ ಗಾಡಿ ಮೇಲೆ ಹನುಮಂತನ ಕಂಡ. ಬರ್ರಿ. ಆಂಜನೇಯ ದೇವಸ್ಥಾನದ ಮಹತ್ವ ಏನಂದರೆ, ಈಗಿನ ಕಾಲದಾಗೂ ಅಪಾರ ಭಕ್ತರು ಪೂಜಿಸುವ ದೇವರು ಯಾವುದಂದ್ರೆ ನಮ್ಮ ಆಂಜನೇಯ ಸ್ವಾಮಿ ಅನ್ಬೋದು. ಅಷ್ಟು ಭಕ್ತರು ಅದಾರ. ಮತ್ತು ಹನುಮಂತನ ವಿಶೇಷ ಏನಂದ್ರೆ, ಈ ಶನಿ ಕಾಟ ಅಂತ ಬರುತ್ತಲ್ರಿ, ಅದರ ಶನಿ ದೋಷವನ್ನು ನಿವಾರಣೆ ಮಾಡ್ಕೊಳಕ್ಕೆ ಹನುಮಂತನ ಆಂಜನೇಯ ದೇವಸ್ಥಾನದೊಳಗೆ ಪೂಜೆ ಮಾಡಿಸಿದ್ರೆ ಶನಿ ದೋಷ ದೂರವಾಗುತ್ತದೆ ಅಂತಾರೆ. ಮತ್ತು ಈ ಆಂಜನೇಯ ದೇವಸ್ಥಾನನ ಪೂಜೆ ಮಾಡೋ ಭಕ್ತರ ಹತ್ರ ಯಾವ ದುಷ್ಟ ಶಕ್ತಿಗಳು ಹತ್ರ ಬರಲ್ಲ. ದುಷ್ಟ ಶಕ್ತಿಗಳ ನಿವಾರಕನು ಅಂತಂದು ಹನುಮಂತನ ಕರೀತಾರೆ. ಅಂಥ ಹನುಮಂತ ದೇವಾಲಯ ನೋಡ್ಕೊಂಬರನ್ರಿ. ಇದು ಹೈವೇದಾಗ ಸೈಡ್ ಮುಂದೆ ಮೋಟೆಬೆನ್ನೂರು ದಾಟತ್ಲೇನೆ ಐತಿ. ಹೈವೇ ಪಕ್ಕಕ್ಕೆ ಗುಡ್ಡದ ಮೇಲೆ ವಿರಾಜಮಾನವನಾಗಿ ಕೋಟೆ ಆಂಜನೇಯ ಸ್ವಾಮಿ ನೆಲೆಸ್ಯಾರ. ಬರ್ರಿ ಆ ದೇವಾಲಯವನ್ನು ನೋಡ್ಕೊಂಬರೋಣಂತೆ. ನಾನು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿರಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ. ತೋರಿ ವಿಡಿಯೋಗೂ ತುಂಬ ಸಪೋರ್ಟ್ ಕೊಡೋ ಅಂತಾರೆ. ಹಂಗೆ ಇನ್ನು ಮುಂದೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ದೇವಾಲಯಗಳು, ಪವಿತ್ರ ಸ್ಥಳಗಳನ್ನು ನಾನು ನಿಮಗೆ ತೋರಿಸ್ತೀನಿ. ನಿಮ್ಮ ಕಡೆಯಿಂದ ನನಗೇನು ಬೇಕು, ನಿಮ್ಮ ಸಪೋರ್ಟ್ ಬೇಕು, ಅದನ್ನು ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿರಿ. ಮೋಟೆಬೆನ್ನೂರು 1 ಕಿಲೋಮೀಟ್ರ್ ಐತಿ. ಇಲ್ಲಿಂದ ಬ್ಯಾಡಗಿನೂ ಐತಿ. ಬ್ಯಾಡಗಿಗೆ 6 ಕಿಲೋಮೀಟ್ರ್. ಇದು ಒಂದು ಬ್ರಿಡ್ಜ್ ಮಾಡ್ಸಾವಂತಾರೆ. ನಾನು ಅಂತೀನಿ ಒಂದು 5 ವರ್ಷ ಆಯ್ತು. ಈ ಬ್ರಿಡ್ಜಿಗೆ ಮುಕ್ತಿನ ಬಂದಿಲ್ಲ ಇನ್ನೂ. ಯಾವಾಗ ಕ್ಲಿಯರ್ ಆಗುತ್ತೋ ಏನೂ ಗೊತ್ತಿಲ್ಲ. ಮತ್ತು ಹೈವೇಯಿಂದ ಈ ನಾರ್ಮಲ್ ರೋಡಿಗೆ ಹೋಗ್ಬೇಕು. ಇಲ್ಲಿ ಒಂದು ದೊಡ್ಡ ಬೋರ್ಡ್ ಐತಿ. ಇಲ್ಲಿಂದ ರೈಟ್ ಹೋದ್ರೆ ಮೋಟೆಬೆನ್ನೂರು ಬ್ಯಾಡಗಿ ಬರ್ತೈತಿ. ಲೆಫ್ಟ್ ಹೋದ್ರೆ ಕೆಂಗೊಂಡ, ಕನವಳ್ಳಿ ಆ ರೂಟ್ ಬರ್ತೈತೆ. ಇವೆರಡು ರೂಟ್ ಬಿಟ್ಟು ನಾವು ಸ್ಟೇಟ್ ಹೋಗ್ಬೇಕು ರಾಣೆಬೆನ್ನೂರು ರೂಟಿಗೆ. ಇದು ಒಂದೇ ರೂಟ್. ಮತ್ತು ಈ ಸರ್ವಿಸ್ ರೋಡ್ ಮುಗಿತ್ಲೇನೋ ಹೈವೇ ಟಚ್ ಆಗುತ್ತೆ. ಆಲ್ಮೋಸ್ಟ್ ಅಲ್ಲಿ ನಾಲ್ಕು ಇದಕ್ಕೆ ಹೋಗಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಹೋದಾಗ ಅಲ್ಲಿ ಹೋಗೋಕೆ ದಾರಿ ಇದ್ದಿದ್ದಲ್ಲ ದೇವಸ್ಥಾನಕ್ಕೆ. ಅದಕ್ಕೆ ಇಲ್ಲಿ ಪಕ್ಕದಾಗಿರೋ ಸರ್ವಿಸ್ ರೋಡ್ನಾಗ ಹೋಗ್ತೀನಿ. ಡೈರೆಕ್ಟ್ ಇದೇ ರೂಟ ಒಂದೇ ರೂಟ. ಡೈರೆಕ್ಟ್ ಒಂದು ಬೆಟ್ಟ ಕಾಣ್ತಾ ಇರ್ತಲ್ಲ, ಅಲ್ಲೇ ಮ್ಯಾಲೆ ಐತ್ರಿ ಗುಡಿ ದೇವಸ್ಥಾನ, ಆಂಜನೇಯ ದೇವಸ್ಥಾನ. ಹೈವೇ ಅಂತ ಒಂದು 400ರಿಂದ 500 ಮೀಟ್ರ್ ದೂರ ಸ್ವಲ್ಪ ನಡ್ಕೊಂತ ಹೋದ್ರೆ ಸಾಕು, ನಿಮಗೆ ದೇವಸ್ಥಾನ ಸಿಗ್ತೈತಿ. ಇಲ್ಲೇ ಮೇನ್ ದ್ವಾರ ಐತೆ ನೋಡ್ರಿ. ಶ್ರೀ ಕೋಟೆ ಆಂಜನೇಯ ಸ್ವಾಮಿ, ಕೋಟೆ ಆಂಜನೇಯ ಬೆಟ್ಟ, ಮೋಟೆಬೆನ್ನೂರು. ಇಲ್ಲಿ ಹಿಂಗರು ಹಾಕ್ಯಾರ. ಬರ್ರಿ ಇಲ್ಲೆಲ್ಲರ ಮುಂದೆ ಗಾಡಿ ಪಾರ್ಕ್ ಮಾಡಿ ಮ್ಯಾಲೆ ಹೋಗೋಣಂತ. ಬಿಸಿಲು ಭಾಳ ಐತಿ, ನಾವು ಇಲ್ಲೇ ಹಾಕೋಣಂತೆ. ನಾ ಇಲ್ಲೇ ಗಾಡಿ ಪಾರ್ಕ್ ಮಾಡೀನಿ ಗಿಡದ ನೆರಳಿಗೆ. ಬರ್ರಿ ಈಗ ಅಲ್ಲಿ ಮಟ್ಟ ನೋಡ್ಕೊಂತ ಹೋಗೋಣಂತ.
ಇಲ್ಲಿಂದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಒಂದು 400 ಮೀಟ್ರ್ ದೂರ ಆಗುತ್ತೆ. ಹೈವೇಯಿಂದ 400ರಿಂದ 500 ಮೀಟ್ರ್ ದೂರ ಆಗುತ್ತೆ. ಗಾಡಿ ಅಲ್ಲಿ ಮಟನ್ ಹೋಗ್ಬೋದು. ಅಲ್ಲಿ ಬಿಸಿಲು ಐತಲ್ಲ, ಅದಕ್ಕೆ ನಾ ಎಲ್ಲೂ ನಿಲ್ಲಿಸಿಲ್ಲ, ಗಾಡಿನ ಅಲ್ಲೇ ನಿಲ್ಲಿಸಿದೆ. ಅಲ್ಲಿಂದ ಮುಂದೆ ಮೆಟ್ಲದಾವು, ಮೆಟ್ಲ ಹತ್ಕೊಂಡು ಅಲ್ಲಿ ದೇವಸ್ಥಾನ ಕಡೆ ಹೋಗೋದು. ಬಿಸಿಲಂಕರು ಭಾಳ ಐತಿ. ಇಲ್ಲಿಂದ ಮೆಟ್ಲು ಸ್ಟಾರ್ಟ್ ಆಗ್ತಾವೆ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ಮೂರ್ತಿಯನ್ನು, ಹನುಮಂತ ಮೂರ್ತಿಯನ್ನು ಸ್ಪರ್ಶ ಮಾಡಿ ಮುಟ್ಟಬೋದು, ಮುಟ್ಟಿ ನಮಸ್ಕರಿಸ್ಬೋದು. ಸ್ಪರ್ಶ ಮೂರ್ತಿ ಆಗೈತಿ ಇದು. ಮತ್ತು ಈ ಆಂಜನೇಯ ಸ್ವಾಮಿ ಮೂರ್ತಿ 21 ಅಡಿ ಎತ್ತರವಾಗೈತಿ. ಅಧಿಕ ಮಾಸ ಹಾಗೂ ಶ್ರಾವಣ ಮಾಸ ಪ್ರಯುಕ್ತ ಆಂಜನೇಯ ಸ್ವಾಮಿಗೆ ಅಭಿಷೇಕ ಮತ್ತು ರುದ್ರಾಭಿಷೇಕ ಹಾಗೂ ಕುಂಕುಮಾರ್ಚನೆ ಪೂಜಾ ಕಾರ್ಯಕ್ರಮಗಳು ಜರುತ್ತಾವೆ. ನಿಮಗೆ ಯಾರು ಇಷ್ಟ ಇದ್ದರೆ ಈ ಕಮಿಟಿಯ ಜೊತೆ ಮಾತಾಡಿಕೊಂಡು ನೀವು ಸಹ ಕುಂಕುಮಾರ್ಚನೆಯನ್ನು ಮಾಡಿಸ್ಬಹುದು. ಮತ್ತಿಲ್ಲೇ ಹಿಂದ್ಗಡೆ ಮೆಟ್ಲ ಮಾಡ್ಸ್ಯಾರ. ಮೆಟ್ಲ ಮಾಡಿಸಿ ಸೀದಾ ಆಂಜನೇಯ ಮೂರ್ತಿ ಹತ್ರಕ್ಕೆ ಹೋಗಿ ನಿಲ್ಬೋದು. ಅಂದರೆ ರುದ್ರಾಭಿಷೇಕ ಮಾಡೋ ಟೈಮ್ನಾಗ ಆಂಜನೇಯ ತಲೆ ಮೇಲಿಂದನೇ ರುದ್ರಾಭಿಷೇಕ ಎಲ್ಲನೂ ಮಾಡ್ಬೋದು ಅಂತಂದು ಆ ಥರ ಒಂದು ಸ್ಟ್ಯಾಂಡ್ ನಿರ್ಮಿಸ್ಯಾರ. ಮತ್ತು ಇಲ್ಲಿ ಮೇಲೆ ಬರ್ತಕ್ಕಂಥ ಭಕ್ತರಿಗೆ ಕುಡಿ ನೀರು ವ್ಯವಸ್ಥೆನ ಮಾಡ್ರ. ಇದನ್ನು ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಕೋಟೆಬೈಲು ಮೋಟೆಬೆನ್ನೂರು ಇವರಿಂದ ಕೊಡುಗೆ ಆಗೈತಿದೆ. ಇಲ್ಲಿ ಬರೋ ಭಕ್ತರಿಗೆ ನೀರಿನ ವ್ಯವಸ್ಥೆನ ಮಾಡ್ಸ್ಯಾರ. ವಿಶೇಷತೆ ಏನಂದ್ರೆ ಈ ಥರ ಕಲ್ಲಿನೊಳಗೆ ಸಣ್ಣ ಸಣ್ಣ ಮನೆ ಕಟ್ಸ್ಯಾರ. ಈ ಥರದ್ದು ನಾವು ಮೊದಲೆಲ್ಲಿ ನೋಡಿನಂದ್ರೆ ಧರ್ಮಸ್ಥಳದ ಹತ್ರ ಸೂರ್ಯ ದೇವಾಲಯ ಅಂತೈತಿ. ಅಲ್ಲಿ ಈ ಥರ ಸಣ್ಣ ಸಣ್ಣ ಮನೆ ಕಟ್ಟಿಸಿ ಅವ್ರಿಗೆ ಏನು ಅನಿಸುತ್ತೋ ಆ ಥರ ಮನೆ ಕಟ್ಸೋದಾಗಲಿ, ಕಾರ್ ಬೇಕು ಕಾರಿನ ಮೂರ್ತಿ ಇಡೋದು ಆ ಥರ ಮಾಡ್ಯಾರ. ಇಲ್ಲೂ ಜನ ಮಾಡೋ ಅಂತಾರೆ. ಅವ್ರಿಗೆಲ್ಲನೂ ಫಲಿಸಲಿ, ಆಂಜನೇಯ ಸ್ವಾಮಿ ಆಶೀರ್ವಾದ ಅವ್ರಿಗೆ ಯಾವಾಗಲೂ ಇರಲಿ ಅಂತಂದು ಇದ ನೋಡ್ರಿ ನ್ಯಾಷನಲ್ ಹೈವೇ, ಪುಣೆ ಬೆಂಗಳೂರು ಹೈವೇ ಅಂತಾರೆ ಇದಕ್ಕೆ, ನ್ಯಾಷನಲ್ ಹೈವೇ. ಮತ್ತು ನೀವು ಇಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ಕೊಂಡು ಮತ್ತು ನಿಮಗೆ ಏನಾರು ನೋಡ್ಬೇಕಂದ್ರೆ ಆ ಭಾಗದಾಗ ಸಾಲು ಮರದ ತಿಮ್ಮಕ್ಕರ ಅವರ ವೃಕ್ಷೋದ್ಯಾನವನ ಐತಿ, ಅದನ್ನು ನೀವು ನೋಡ್ಬೋದು. ಮತ್ತು ಇಲ್ಲಿಂದ ಒಂದು 14 ಕಿಲೋಮೀಟ್ರ್ ದೂರ ಬ್ಯಾಡಗಿ ಅಂತ ಮುಂದೆ 14 ಕಿಲೋಮೀಟ್ರ್ ದೂರ ಅಂದರೆ ಇಲ್ಲಿಂದ ಎಕ್ಸಾಕ್ಟ್ 14 ಕಿಲೋಮೀಟ್ರ್ ದೂರ ಕದ್ರಮಂಡಲಿಗೆ ದೇವಸ್ಥಾನ ಐತಿ. ಅದು ನಮ್ಮ ಕರ್ನಾಟಕದಾಗ ವಿಶೇಷವಾದ ದೇವಸ್ಥಾನವು ಅದು ಇಲ್ಲೇ ಐತಿ. ಮತ್ತು ಈ ಕಡೆ 13 ಕಿಲೋಮೀಟ್ರ್, ಎಕ್ಸಾಕ್ಟ್ 13 ಕಿಲೋಮೀಟ್ರ್ ಹೋದರೆ ಮೈಲಾರದೊಳಗೆ ಮೈಲಾರ ಲಿಂಗೇಶ್ವರ ಹೆಂಗೆ ದೇವ್ರಗುಡ್ದ ಮಾಲ್ತೇಶ ದೇವ್ರನ್ನ ನೆನೆಸ್ಯಾರ, ಆ ದೇವಸ್ಥಾನವೂ ಇಲ್ಲಿ ನಮ್ಗೆ 14 ಕಿಲೋಮೀಟ್ರ್ದಾಗ ಸಿಗುತ್ತೆ. ನೋಡ್ರಿ, ಬೆಂಗಳೂರಿಂದ ಈ ಕಡೆ ಏನಾರ ಹುಬ್ಬಳ್ಳಿ ಪುಣೆ ಗಿಣೆ ಈ ಕಡೆ ಹೋಗೋರು ಇತ್ತಂದ್ರೆ ಜಸ್ಟ್ ಒಂದು ವಿಸಿಟ್ ಹಾಕಿರಿ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ KSRTC ಅವರು ಇಲ್ಲೇ ಒಂದು ಎಂಟ್ರೆನ್ಸಿಗೆ ಒಂದು ಸ್ಟಾಪ್ ಕೊಡ್ರಿ, ಯಾಕಂದ್ರೆ ಬರೋ ಭಕ್ತರಿಗೂ ಅನುಕೂಲ ಆಗುತ್ತೆ. ಮತ್ತು ಅಲ್ಲಿ ಮೋಟೆಬೆನ್ನೂರಿಂದ ಮತ್ತು ಆಟೋ ಮಾಡಿಕೊಂಡು ಇಲ್ಲಿ ಬಂದು ಇಲ್ಲಿ ನೋಡ್ಕೊಂಡು ಹೋಗೋದ್ರಾಗ ಅವ್ರಿಗೂ ದುಡ್ಡು ಭಾಳ ಆಗುತ್ತೆ. ಇಲ್ಲಿ ಒಂದು 2 ನಿಮಿಷ ನಿಲ್ಲಿಸ್ರಿ, ಬರೋ ಭಕ್ತರು ಬರ್ತಾರೆ, ನೋಡ್ಕೋತಾರೆ, ಮತ್ತು ಅವರು ಎಲ್ಲಿ ಹೋಗ್ಬೇಕಲ್ಲಿ ಮುಂದೆ ಹೋಗ್ತಾರೆ ಅಂತ ನಾನು ನಮ್ಮ KSRTC ಅವ್ರಿಗೆ ಕೇಳ್ಕೊತೀನಿ. ಓಕೆ, ಇಲ್ಲಿ ಮಟನು
ನಮ್ಮ ಕೋಟೆ ಆಂಜನೇಯ ದೇವಸ್ಥಾನ ನೋಡಿದ್ರಿ. ಈ ವಿಡಿಯೋ ಇಷ್ಟವಾದರೆ ನೀವು ಒಂದು ಲೈಕ್ ಮಾಡಿರಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ. ಓಕೆ, ಧನ್ಯವಾದಗಳು.